ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಚಪಾತಿ ಆ್ಯಂಡ್ ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿದ್ದೆ ಟಿಫನ್ಗೆ. ಸೊ ಬೇಗ ಟಿಫನ್ ಮುಗಿಸ್ಕೊಂಡು ರೆಡಿಯಾಗಿ ಹೊರಟಿದ್ದು ಮಾಲ್ ಆಫ್ ಏಷ್ಯಾಗೆ ನಾವೇನಕ್ಕೆ ಬಂದಿದ್ದು ಅಂದರೆ ಶಾಪಿಂಗ್ಗೆ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ಲ, ಲೈಕ್ ಹಾಫ್ ಶಾಪಿಂಗ್ ಮಾಡಿದ್ವಿ, ಇನ್ನು ಹಾಫ್ ಬ್ಯಾಲೆನ್ಸ್ ಇತ್ತು. ಅದು ಸೆಕೆಂಡ್ ವಿಡಿಯೋ, ಇದು ಫಸ್ಟ್ ವಿಡಿಯೋ. ಕಂಟಿನ್ಯೂಸ್ ಪಾರ್ಟೀಸ್, ಫಂಕ್ಷನ್ಸ್, ಇವೆಂಟ್ಸ್ ಎಲ್ಲ ಇತ್ತು ಬೇರೆದು. ಸೊ ಅದಕ್ಕೆಲ್ಲದಕ್ಕೂ ಬಟ್ಟೆ ಬೇಕಾಗಿತ್ತು. ಇಲ್ಲಿ ಬಟ್ಟೆ ಮೇನಾಗಿ ಬೇಕಾಗಿದ್ದು ನನ್ನ ಹಸ್ಬೆಂಡ್ಗೆ. ಸೊ ಅವ್ರು ರೆಗ್ಯುಲರಾಗಿ ಶಾಪ್ ಮಾಡಲ್ಲ, ಒನ್ಸ್ ಇನ್ ಎ ವೈಲ್ ಅಷ್ಟೇ ಮಾಡೋದು. ಸೊ ಅದಕ್ಕೋಸ್ಕರ ಅವ್ರಿಗೆ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ಗೂ ಬೇಕಾಗಿತ್ತು. ಸೊ ಅದಕ್ಕೆ ನಾವಿವತ್ತು 3 ಜನ ಶಾಪಿಂಗ್ಗೆ ಬಂದಿದ್ವಿ. ನಾವು ಬಂದಿದ್ದು ಲಾಸ್ಟ್ ಟೈಮ್ ಹೇಳ್ದಂಗೆ ಲೈಫ್ ಸ್ಟೈಲ್ಗೆ ಮತ್ತು ಮ್ಯಾಕ್ಸ್, ಇವೆರಡರಲ್ಲೂ ತೊಗೊಂಡ್ವಿ. ಫಸ್ಟು ನಾವು ತೊಗೊಂಡಿದ್ದು ಮ್ಯಾಕ್ಸಲ್ಲಿ, ಬಿಕಾಸ್ ಮ್ಯಾಕ್ಸಲ್ಲಿ ನಮಗೆ ಸುಮಾರು ವರ್ಷಗಳಿಂದ ನಾವು ಬಟ್ಟೆ ತೊಗೊಂಡಿದ್ದೀವಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಅಶ್ಯೂರೆನ್ಸ್ ಕೊಡ್ಬೋದು. ಸೊ ಅದಕ್ಕೆ ಫಸ್ಟ್ ಮ್ಯಾಕ್ಸಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮ್ಯಾಕ್ಸ್ ಹುಡುಕ್ತಾ ಇದ್ದೀವಿ. ಇಲ್ಲಿ ಒಂದು ಕಡೆ ಬಂದು ಇನ್ನೊಂದು ಶಾಪ್ ಹುಡ್ಕೋಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ. ಇಲ್ಲಿ ಓಡಾಡೋದೇ ಮೇಯ್ನ್ ಟಾಸ್ಕು. ಸೊ ಒಂದು ಸಲ ನೋಡ್ಕೊತಾ ಇದ್ವಿ, ಬಿಕಾಸ್ ಕೆಲವೊಂದು ಫ್ಲೋರಲ್ಲಿ ರಿಪೀಟೆಡ್ ಇದೆ ಶಾಪ್ಸು. ಇನ್ನು ಮಾಲ್ ಆಫ್ ಏಷ್ಯಲ್ಲಿ ನಮಗೆ ವೈಬ್ಸೇ ತುಂಬ ಡಿಫ್ರೆಂಟಾಗಿರುತ್ತೆ. ನನಗೆ ಈ ಮಾಲ್ ಅಂದರೆ ಪರ್ಸ್ನಲ್ ಫೇವ್ರೇಟು, ಬಿಕಾಸ್ ಆಫ್ ದ ಆ್ಯಂಬಿಯನ್ಸ್. ಇನ್ನು ಶಾಪ್ಸ್ ಎಲ್ಲ ನಾವು ಹೊರಗಡೆನೂ ಬೇರೆ ಬ್ರಾಂಚಸಲ್ಲೂ ಬೇಕಾದ್ರೆ ತೊಗೊಳ್ಬೋದು, ಬಟ್ ಇದು ವೈಬೇ ಒಂಥರ ಡಿಫ್ರೆಂಟಾಗಿರುತ್ತೆ. ಇನ್ನು ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಮ್ಯಾಕ್ಸಲ್ಲಿ ಕೂಡ. ಸೊ ಮ್ಯಾಕ್ಸಲ್ಲಿ ಕೆಲವೊಂದನ್ನು ಪರ್ಚೇಸ್ ಮಾಡಿ ಆಮೇಲೆ ನಾವು ಲೈಫ್ ಸ್ಟೈಲ್ಗೆ ಹೋಗಿದ್ದು. ಇನ್ನು ಬಟ್ಟೆ ಶಾಪಿಂಗ್ ವಿಷಯಕ್ಕೆ ಬಂದರೆ, ನನಗೆ ತುಂಬ ಇಷ್ಟ ಬಟ್ಟೆ ಶಾಪ್ ಮಾಡೋದು. ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಕಮ್ಮಿ. ಅವ್ರು ಬಟ್ಟೆ ಮೇಲೆ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಮತ್ತು ಟೈಮ್ ಕೂಡ ತುಂಬ ಜಾಸ್ತಿ ತೊಗೊತಾರೆ. ಬಟ್ ನಾನು ಬೇಗ ಸೆಲೆಕ್ಟ್ ಮಾಡ್ತೀನಿ. ಇನ್ನು ನನಗಿಂತ ಬೇಗ ಸೆಲೆಕ್ಟ್ ಮಾಡೋದು ಅಂದರೆ ನನ್ನ ಫ್ರೆಂಡು. ಇವಳು ಒಂದು 10 ನಿಮಿಷದಲ್ಲಿ ಒಂದು 20 ಪೇರ್ ಬಟ್ಟೆನ ಸೆಲೆಕ್ಟ್ ಮಾಡಿಬಿಡ್ತಾಳೆ. ಅಷ್ಟು ಅರ್ಜೆಂಟ್ ಇವಳಿಗೆ. 10 ನಿಮಿಷದ ಮೇಲೆ ಯಾವ ಶಾಪಲ್ಲೂ ಇರೋಲ್ಲ, ತೊಗೊಂಡ್ವಾ ಹೋದ್ವಾ ಅನ್ನೋ ಥರ. ಸೊ ಇವಾಗ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಅವಳೇ ಹೆಲ್ಪ್ ಮಾಡ್ತಾಯಿದ್ದಾಳೆ. ಸುಮಾರಷ್ಟು ಶರ್ಟ್ಸ್ ನಾವಿಲ್ಲಿ ತೊಗೊಂಡ್ವಿ. ಮತ್ತು ನಾವು ತೊಗೊಂಡಾಗ ಅಂಥ ಆಫರ್ ಏನಿರಲಿಲ್ಲ. ಮಾಮೂಲಿ ಟ್ಯಾಗಲ್ಲಿ ಏನಿತ್ತು ಅದೇ ಪ್ರೈಸೇ ಇತ್ತು. ಡಿಸ್ಕೌಂಟೆಡ್ ಪ್ರೈಸಸ್ ಆ ಥರದ್ದೇನೂ ಇರಲಿಲ್ಲ. 1-2ಕ್ಕೆ ಮಾತ್ರ ಏನೋ ಇತ್ತು ಅಷ್ಟೇ. ಇನ್ನು ಕುರ್ತಾ ಸೆಟ್ಸ್ ತುಂಬ ಚೆನ್ನಾಗಿತ್ತು ಲೇಡೀಸ್ಗೆ. ಸೊ 1-2-3 ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಆಲ್ರೆಡಿ ತೊಗೊಂಡಿರೋದೇ ತುಂಬ ಇದೆ, ಹಾಕದೇ ಇರೋದ್ರಿಂದ ನಾನು ಒಂದೇ ಒಂದು ತೊಗೊಂಡಿದ್ದಷ್ಟೇ. ಮತ್ತು ಮ್ಯಾಕ್ಸಲ್ಲಿ ಬಟ್ಟೆ ಕ್ವಾಲಿಟಿ ಮಾತ್ರ ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸುಮಾರು ನನ್ನ ಮಗ 6 ಮಂತ್ಸ್ ಇದ್ದಾಗ ತೊಗೊಂಡಿದ್ದು, ಆಲ್ಮೋಸ್ಟ್ 3 ಇಯರ್ಸ್ವರೆಗೂ ಫಿಟ್ ಆಯಿತು ಅವನಿಗೆ. ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತು ಇಲ್ಲಿ ಆನ್ಲೈನಲ್ಲಿ ನಾವು ಬಿಲ್ಲಿಂಗ್ ಮಾಡಿಕೊಂಡ್ರೆ ನಾವೇನು ತೊಗೊಂಡಿರ್ತೀರೋ ಆ ಪ್ರಾಡಕ್ಟ್ಸ್ಗೆ ಸ್ವಲ್ಪ ಆಫ್ ಇತ್ತು. ಸೊ ಕೆಲವೊಂದಕ್ಕೆ ಮಾತ್ರ ಇತ್ತು, ಕೆಲವೊಂದಕ್ಕೆ ಇರಲಿಲ್ಲ. ನಾನು ಆಗಲೇ ಹೇಳ್ದಂಗೆ. ಸೊ ಕೆಲವೊಂದು ಆನ್ಲೈನ್ ಯಾವುದಾಗುತ್ತೋ ಅದನ್ನು ನಾವು ಅಲ್ಲೇ ಆನ್ಲೈನಲ್ಲಿ ಬಿಲ್ ಕಟ್ಟಿದ್ರೆ ಅವ್ರು ನಮಗೆ ಇವಾಗ ಬಟ್ಟೆ ಕೊಡೋಲ್ಲ. ಸೊ ಅದು ಹೋಮ್ ಡೆಲಿವರಿ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ನಾವು ಆಫ್ಲೈನ್ ಮಾಡೋದನ್ನು ಈಗಲೇ ಕೊಡ್ತಾರೆ, ಆ ಥರ ಆಪ್ಷನ್ ಇತ್ತು. ಸೊ ಅದರಿಂದ ನಮಗೆ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಆಯಿತು. ಬಟ್ ಇನ್ನೊಂದು ಏನಂದರೆ, ನಾವು ಆನ್ಲೈನಲ್ಲಿ ನಾವು ಏನು ಬಟ್ಟೆ ತೊಗೊಂಡಿದ್ವಿ ಅದೇನು ಹೋಮ್ ಡೆಲಿವರಿ ಆಗುತ್ತೆ, ಆ ಬಟ್ಟೆ ನೀವೇನಾರ ರಿಟರ್ನ್ ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ನೀವು ಆನ್ಲೈನ್ ಥ್ರೂನೇ ಮಾಡಬೇಕು. ಅದು ನಿಮಗೆ ಡೈರೆಕ್ಟ್ ಆಫ್ಲೈನ್ ಬಂದು ಇದು ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಅವ್ರು ಮಾಡಿಕೊಡಲ್ಲ. ಆನ್ಲೈನ್ ಥ್ರೂನೇ ಮಾಡಬೇಕು. ಬಟ್ ಬಟ್ಟೆ ನಿಮಗೆ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮಾಡ್ತಾರೆ. ಇನ್ನು ಇದನ್ನು ಮುಗಿಸ್ಕೊಂಡು ನಾವು ಲೈಫ್ ಸ್ಟೈಲ್ಗೆ ಹೋದ್ವಿ. ಸೊ ಅಲ್ಲೂ ತೊಗೊಂಡು ಬರೋಷ್ಟ್ರಲ್ಲಿ ಸಾಕಾಯಿತು. ಸೊ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ. ಸೊ ನೋಡಿ, ಇದು ಲೈಫ್ ಸ್ಟೈಲಲ್ಲಿ ತೊಗೊಂಡು ನಾವಿನ್ನು ಹೊರಟ್ವಿ. ನಾವು ಹೋಗಿದ್ದು ಲೆಗೋ ಶಾಪ್ಗೆ. ಸೊ ಇದೊಂದು ಈಗಿನ ಮಕ್ಕಳಲ್ಲಿ ಕೇಳಲೇಬೇಕಾ, ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿದೆ ಎಲ್ಲ ಮಕ್ಳಿಗೂ ಇದು. ಮತ್ತು ಪ್ರೈಸ್ ಕೂಡ ಅಷ್ಟೇ ಇದೆ. ಈಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಇದನ್ನು ಯಾರೆಲ್ಲ ಮಕ್ಳು ಇಷ್ಟಪಡ್ತಾರೋ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ನನ್ನ ಹಸ್ಬೆಂಡ್ ಕಾರ್ ತರೋ ಅಷ್ಟರಲ್ಲಿ ನೋಡಿ, ಈ ಕಾರ್ ಮೇಲೆ ಕ್ರಶ್ ಆಯ್ತು. ಇದನ್ನು ನೋಡ್ಕೊಂಡು ನಿಂತಿದ್ವಿ. ಯೂಶ್ವಲಿ ಐ ಆಮ್ ನಾಟ್ ಕಾರ್ ಪರ್ಸನ್, ಅಂದರೆ ಆ ಕಾರ್ ಇಷ್ಟ ಈ ಕಾರ್ ಇಷ್ಟ ಅಂತ, ಜಸ್ಟ್ ಇಷ್ಟ ಆಯಿತು ಅಂತ ನೋಡ್ತಾ ಇದ್ದಿದ್ದಷ್ಟೇ. ಇನ್ನು ಮನೆಗೆ ಬಂದು ನೆಕ್ಸ್ಟ್ ಡೇ ಇದು ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಬಿಕಾಸ್ ನಾವು ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಇದೊಂದು 2 ಡೇಸ್ ಮುಂಚೆಯಿಂದನೇ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ನು 3 ಜನದ್ದು ಪ್ಲ್ಯಾನ್ ಮಾಡಬೇಕಲ್ವ.
ಸೊ ಒಂದೊಂದೇ ಬಟ್ಟೆನ ಸೆಗ್ರಿಗೇಟ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಸೊ ನೋಡಿ, ಐರನ್ ಬೋರ್ಡ್ನ ನಾನು ಏನಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ. ಎಷ್ಟು ಬಟ್ಟೆ ಇದೆ ಅಂದರೆ ನನ್ನ ಮಗಂದು ಆಲ್ಮೋಸ್ಟ್ ಟ್ಯಾಗ್ ತೆಗಿರೋದೇ ಎಷ್ಟೊಂದು ಬಟ್ಟೆ ಇದೆ. ಬಿಕಾಸ್ ಲಾಸ್ಟ್ ಇಯರು ನಾವು ಟ್ರಿಪ್ ಹೋಗಬೇಕು ಅಂದ್ಕೊಂಡಿರೋ ಒಂದು 2-3 ಪ್ಲೇಸ್ ಮಿಸ್ ಆಯಿತು ಮನೇಲಿ ಹುಷಾರಿಲ್ಲದೆ ಇರೋ ಕಾರಣ. ಸೊ ಅದರಿಂದ ಇಷ್ಟೊಂದು ಬಟ್ಟೆ ಉಳಿತಿಲ್ಲ. ಅಂದರೆ ಲಾಸ್ಟ್ ಇಯರ್ಗೆ ಸ್ವಲ್ಪ ಎಲ್ಲನೂ ಖಾಲಿ ಆಗಬೇಕಾಗಿತ್ತು. ಸೊ ಇಟ್ಸ್ ಓಕೆ. ಈ ವರ್ಷ ಗೋಲ್ ಇಟ್ಕೊಂಡಿದ್ದೀವಿ, ಯಾವುದು ಕೂಡ ಮಿಸ್ ಮಾಡಬಾರ್ದು ಅಂತ. ಆ್ಯಂಡ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಕೆಲವೊಂದು ಬಟ್ಟೆ ಲಾಸ್ಟ್ ಇಯರ್ ಅವ್ನ ಬರ್ಡೇಗೆ ತೊಗೊಂಡು ಮರ್ತೇ ಬಿಟ್ಟಿದ್ದೀನಿ ಕಂಪ್ಲೀಟಾಗೆ. ಸೊ ಇವಾಗೆಲ್ಲ ತೆಗಿತಾ ಜ್ಞಾಪಕ ಬರ್ತಾಯಿದೆ. ಕೆಲವೊಂದಂತೂ ತುಂಬ ಚಿಕ್ಕದಾಗ್ಬಿಟ್ಟಿದೆ, ತುಂಬ ಬೇಜಾರಾಗ್ತಾಯಿದೆ. ಲಾಸ್ಟ್ ಇಯರೇ ಹಾಕಬೇಕಿತ್ತು. ಸೊ ಅವನು ಬೆಳೀತಾ ಇರೋದ್ರಿಂದ, ಹೈಟ್ ಆಗ್ತಾ ಇರೋದ್ರಿಂದ ಎಷ್ಟೊಂದು ಬಟ್ಟೆ ಚಿಕ್ಕದಾಗಿದೆ, ಹೊಸ ಬಟ್ಟೆನೇ. ಮತ್ತು ನೋಡಿ, ಬ್ಲೇಸರ್ಸೇ ಅವನ ಹತ್ರ ಜಾಸ್ತಿ ಬ್ಲೇಸರ್ಸು ಈ ಥರ ಎಲ್ಲ ಎತ್ನಿಕ್ ವೇರ್ ಜಾಸ್ತಿ ಇರೋದ್ರಿಂದ ನಾನು ಎತ್ನಿಕ್ ವೇರ್ ಬೇಡ ಅಂದ್ಕೊಂಡು ಲಾಸ್ಟ್ ಟೈಮು ಎಲ್ಲ ಕ್ಯಾಶುವಲ್ಸ್ ವೇರ್ ತೊಗೊಂಡಿದ್ದೆ. ಬಟ್ ಅದು ಕೂಡ ಯೂಸ್ ಮಾಡಿದೆ. ಇವಾಗ ಎಲ್ಲ ಚಿಕ್ಕದಾಗಿ ಕೂತಿದೆ. ಸೊ ಈ ವರ್ಷ ಅಂತೂ ಡಿಸೈಡ್ ಮಾಡಿದ್ದೀನಿ, ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ ಮಾಡಬಾರ್ದು ಅವನಿಗೆ. ಸೊ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಬೇಕು ಅಂತ. ಬಿಕಾಸ್ ನಮ್ಮ ಮನೇಲಿ ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ ಮಾಡೋದೇ ನಾನು. ಎಲ್ಲರಿಗೂ ಅಷ್ಟೇ, ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ. ಸೊ ಈ ವರ್ಷ ಸ್ವಲ್ಪ ಲಿಮಿಟೆಡಾಗಿ ನೋಡ್ಕೊಂಡು ನೋಡಿ, ಇದೆಲ್ಲನೂ ಹಾಕದೇ ಇರೋದೆಲ್ಲ ಕವರಲ್ಲಿರೋದು ಎಲ್ಲನೂ ವಾರ್ಡ್ರೋಬ್ ತೆಗೆದಾಗ ಸಿಕ್ತು. ಸೊ ಇವಾಗ ಫೈನಲಿ ಎಲ್ಲ ಎತ್ಕೊಂಡು ಯಾವುದೇ ಬೇಕು, ಯಾವುದೇ ಸೈಜ್ ಆಗ್ತದೆ ಅಂತ ನೋಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾವು ಆನ್ಲೈನಲ್ಲಿ ಏನು ಆರ್ಡ್ರ್ ಮಾಡಿದ್ವಿ ಅದು ಕೂಡ ಬಂತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಯಾವ್ಯಾವ ಬಟ್ಟೆ ತೊಗೊಂಡ್ವಿ, ಯಾವ್ದ್ಯಾವುದು ಇಟ್ಕೊಂಡು ಯಾವ್ದು ಎಕ್ಸ್ಚೇಂಜ್ ಮಾಡಿಸಿದ್ವಿ ಅಂದ್ಬಿಟ್ಟು. ಈಗ ಬಟ್ಟೆ ಪ್ಯಾಕಿಂಗ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಯಾವುದಿಗೂ ಕೂಡ ನಾನು ಟ್ಯಾಗ್ ತೆಗೆದಿರೋ ಯಾವಾಗಲೂ ಹಾಗೆ ಇಟ್ಬಿಡ್ತೀನಿ. ಬಟ್ ಈ ಥರ ಹೋಗೋ ಟೈಮಲ್ಲಿ ಇದನ್ನು ಒಂದೊಂದೇ ಕಟ್ ಮಾಡ್ಕೊಂಡು ಕೂತ್ಕೊಬೇಕು, ತಲೆನೋವು ಕೆಲಸ. ಫಸ್ಟ್ ಆಫ್ ಆಲ್ ಆಲ್ರೆಡಿ ಒಂದು ರಾಶಿ ಬಟ್ಟೆ ಹರಡಿರ್ತೀವಿ, ಅದರಲ್ಲಿ ಇದೊಂದಷ್ಟು ಕೆಲಸ ಕೂತ್ಕೊಳುತ್ತೆ. ನಂದು, ನನ್ನ ಮಗಂದು ಎಲ್ಲರದು ಟ್ಯಾಗ್ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಸೊ ಎಲ್ಲ ಫೈನಲಿ ಹೆಂಗೋ ಮುಗಿಸಿ ನಾವಿನ್ನು ಲಂಚ್ಗೆ ಹೊರಗಡೆ ಹೊರಟ್ವಿ, ನಾವು ನಮ್ಮ ಫ್ಯಾಮಿಲಿ. ಸೊ ಇನ್ನು ನಾವು ಹೊರಗಡೆ ಹೋಗೋದ್ರಿಂದ 3-4 ಡೇಸು ಇನ್ನು ಇವರಿಗೆ ಒಂದು ಲಾಂಗ್ ಟ್ರಿಪ್ ಥರನೂ ಆಗುತ್ತೆ ಅಂದ್ಕೊಂಡು ನಾವು ಬಂದಿದ್ದು ದೇವನಹಳ್ಳಿಗೆ. ನಾವು ಬಂದಿದ್ದು ಗ್ರೀನ್ ಪಾರ್ಕ್ ಧಾಬಾಗೆ. ಇದು ಬರೋದು ದೇವನಹಳ್ಳಿಲಿ. ಅದಕ್ಕೆ ಸುಮಾರು ಸಲ ನನ್ನ ಫ್ಯಾಮಿಲಿ ಅಂದರೆ ನನ್ನ ಹಸ್ಬೆಂಡ್, ನಮ್ಮ ತಾತವರೆಲ್ಲ ಬಂದಿದ್ದಾರೆ. ಬಟ್ ಸುಮಾರು ವರ್ಷ ಆಗಿತ್ತು, ಗ್ಯಾಪ್ ಆಗಿತ್ತು. ಮತ್ತು ಟೇಸ್ಟ್ ಹೇಗಿರುತ್ತೆ ನೋಡೋಣ, ಮತ್ತು ಹತ್ರನೂ ಆಯಿತು ಅಂದ್ಕೊಂಡು ಬಂದ್ವಿ. ಟು ಬಿ ಫ್ರ್ಯಾಂಕ್, ಟೇಸ್ಟ್ ಫುಲ್ಲು ಚೇಂಜ್ ಮಾಡಿದ್ದಾರೆ, ಮುಂಚೆ ಥರ ಇಲ್ವಂತೆ. ಮುಂಚೆ ಇವ್ರು ಯಾವಾಗ್ಲೂ ರೆಗ್ಯುಲರಾಗೆ ಬರೋರು ಇವರು. ಬಟ್ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈಗ ರಿನೋವೇಷನ್ ಕೂಡ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಫುಡ್ ವೈಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಒಂದು 2-3 ಐಟಮ್ ಬಿಟ್ಟು. ಸೊ ನಾನು ಇದಕ್ಕೆ ಡೀಪಾಗಿ ಅದ್ರ ಬಗ್ಗೆ ಏನೂ ಹೇಳಲ್ಲ. ಸೊ ರಿವ್ಯೂ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈಸಿಯಾಗೆ. ಬಟ್ ನಿಜವಾಗ್ಲೂ ಅಲ್ಲಿ ಹೋದ್ಮೇಲೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸ್ಬಾರ್ದು. ಸೊ ಕೆಲವು ಟೇಸ್ಟ್ ಕೂಡ ಒಬ್ಬರಿಂದ ಒಬ್ರಿಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ನಾನು ಅದಕ್ಕೆ ಯಾವಾಗಲೂ ನನಗೆಷ್ಟು ಚೆನ್ನಾಗಿತ್ತೋ ಅದನ್ನು ಮಾತ್ರ ಹೇಳ್ತೀನಿ. ನೀವಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಆ್ಯಂಡ್ ನಾವು ಅದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವನಹಳ್ಳಿ ಸೊಪ್ಪೋದೆಲ್ಲ ತೊಗೊಂಡು ಮನೆಗೆ ಬರೋಷ್ಟು ಸಂಜೆ ಆಯಿತು. ಸೊ ಸಂಜೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಬಂದಿದ್ದು ಇಲ್ಲಿ HMTಲಿರೋ ಎಕ್ಸಿಬಿಷನ್ಗೆ. ಇದಂತೂ ವರ್ಷದಲ್ಲಿ ಒಂದು 4-5 ಸತಿ ಹಾಕ್ತಾರೆ. ಸೊ ಹಾಗೆ ನೋಡ್ಕೊಂಡು ಹೋಗೋಣ, ಹೊಸದೇನಾದ್ರು ಬಂದಿದೆಯಾ ಅಂದ್ಕೊಂಡು ಬಂದರೆ ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ಎಲ್ಲ ಎಕ್ಸಿಬಿಷನಲ್ಲಿ ಏನಿರುತ್ತೆ ಆ ಥರ ಇರುತ್ತೆ. ಅಂದರೆ ಇಲ್ಲಿ ಬಟ್ಟೆಗಳು, ಪಿಕಲ್ಸ್, ಹಪ್ಪಳಗಳು, ಮತ್ತು ಫರ್ನಿಚರ್ಸು, ಮತ್ತು ಸೆರಾಮಿಕ್ ಐಟಮ್ಸ್. ಮೇನ್ ನಾನು ಬಂದಿದ್ದು ಸೆರಾಮಿಕ್ ಐಟಮ್ಸ್ಗೆ. ಬಿಕಾಸ್ ಅದಂತೂ ನನ್ನ ಪರ್ಸ್ನಲ್ ಫೇವ್ರೆಟ್ಟು. ಏನಾದರೂ ಒಂದಾದ್ರು ತೊಗೊಂಡು ಹೋಗ್ತೀನಿ ಹೋಗ್ತಾ. ಇನ್ನು ಈ ಸೆಕ್ಷನೆಲ್ಲ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಇದೇನೋ ಇಮ್ಲಿ ಅದು ಇದು ಅಂತೆಲ್ಲ ಕೊಡ್ತಾರೆ. ಸೊ ಇದರಲ್ಲಿ ಜಲ್ಜೀರಾ ಅದೊಂದು ಪೌಡರ್ ತೊಗೊಂಡ್ರು. ಅದನ್ನು ಮನೆಗೆ ಹೋದ್ಮೇಲೆ ನಾನು ಟ್ರೈ ಮಾಡಿದೆ, ತೋರಿಸ್ತೀನಿ ನಿಮ್ಮ ಜೊತೆನೂ. ಮತ್ತು ಇಲ್ಲೇನೋ ಮ್ಯಾಜಿಕ್ ಟವೆಲ್ ಅಂತ, ಇದು ಸಿಕ್ಕಾಪಟ್ಟೆ ನೀರನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಅದನ್ನು ತೋರಿಸ್ತಾಯಿದ್ರು ನೋಡಿ. ಈ ಥರ 150-200 ಏನೋ ಹೇಳಿದ್ರು. ಬಾರ್ಗೇನ್ ಮಾಡಿ 100ಗೆ ತೊಗೊಂಡ್ವಿ 2 ಪೀಸು. ಮೇನ್ ಥಿಂಗ್ ಇದರಲ್ಲಿ ಇರೋದೇ ಯಾವುದ್ರಲ್ಲೇ ಆಗಲಿ ಬಾರ್ಗೇನಿಂಗ್ ಸ್ಕಿಲ್. ನಮ್ಮ ಹತ್ರ ಎಷ್ಟು ಬಾರ್ಗೇನಿಂಗ್ ಸ್ಕಿಲ್ ಇರುತ್ತೋ ನಮ್ಗೆ ಅಷ್ಟು ಪ್ರೈಸ್ ಲೆಸ್ ಆಗುತ್ತೆ.
ಅದರಲ್ಲಿ ನನ್ನ ಹಸ್ಬೆಂಡ್ ಫಸ್ಟ್ ಪ್ಲೇಸು. ನನಗೆ ಅಷ್ಟೊಂದೆಲ್ಲ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಮ್ಮಿಂಗ್ ಟು ಮೈ ಸೆಕ್ಷನ್, ಇದಂತೂ ನನ್ನ ಪರ್ಸ್ನಲ್ ಫೇವ್ರೆಟು. ಸೊ ಹೊಸದು ಯಾವ್ದು ಬಂದಿದೆ, ಯಾವುದು ತೊಗೊಳ್ಬೇಕು ಅಂತ ಅದನ್ನೇ ನೋಡಿ ತೊಗೊತಾ ಇದ್ದೆ. ಸೊ ಇನ್ನು ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಆ ಪೌಡರ್ ಏನು ತಂದಿದ್ದೆ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ಅರ್ಧ ಲೀಟ್ರು ಸೋಡಾಗೆ 1 ಟೇಬಲ್ ಸ್ಪೂನಷ್ಟು ಹಾಕಿ ಇಲ್ಲಿ ಒಂದು ಫುಲ್ ಲೆಮನ್ನ ಸ್ಕ್ವೀಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾರ್ಡ್ಲಿ 50 ರುಪೀಸೋ 40 ರುಪೀಸೋ ಕೊಟ್ವಿ ಒಂದು ಪ್ಯಾಕೆಟ್ಗೆ. ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇದು ನಾರ್ಮಲ್ ಶಾಪ್ಸಲ್ಲೂ ಸಿಗುತ್ತೆ ಈ ಪೌಡರ್ ನಿಮಗೆ. ಒಂದು ಗ್ಲಾಸ್ಗೆ ಅಪ್ರಾಕ್ಸಿಮೇಟ್ 20-30 ರುಪೀಸ್ ಕೊಡೋ ಮೊದಲು ಒಂದು ಪ್ಯಾಕೆಟ್ ತೊಗೊಂಡ್ರೆ ನಿಮ್ಗೊಂದು 10-12 ಟೈಮ್ಸ್ ಮಾಡ್ಕೊಬೋದು ಆರಾಮಾಗೆ. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.